ಭಾರತದ ದಾಳಿಯ ಬೆನ್ನಿಗೆ ಪಾಕಿಸ್ತಾನ ಪ್ರತೀಕಾರದ ಮಾತುಗಳನ್ನು ಆಡ್ತಾ ಇದೆ ಮತ್ತು ಪ್ರಯತ್ನದಲ್ಲೂ ಕೂಡ ಇದೆ. ಭಾರತದ ಮೇಲೆ ಪಾಕಿಸ್ತಾನ ಮಿಸೈಲ್ ದಾಳಿ ಮಾಡುವಂತ ಪ್ರಯತ್ನ ಮಾಡಿ ವಿಫಲವಾಗಿದೆ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಆ ಮಿಸೈಲ್ ಅನ್ನ ಆಕಾಶದಲ್ಲೇ ಹೊಡೆದುರುಳಿಸಿದೆ. ಪಾಕ್ ಮಿಸೈಲ್ ಅನ್ನು ಹೊಡೆದುರುಳಿಸಿದೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್, ವಾಯು ರಕ್ಷಣಾ ವ್ಯವಸ್ಥೆ. ಪಂಜಾಬ್ನ ಜತುವಾಲ್ ಗ್ರಾಮದ ಬಳಿ ಪಾಕ್ ಮಿಸೈಲ್ನ ಅವಶೇಷಗಳು ಪತ್ತೆಯಾಗಿದೆ. ಪಾಕ್ ದಾಳಿಯನ್ನು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ತಡೆದಿದೆ. ಚೀನಾ ನಿರ್ಮಿತ PL-15E ಅಂದ್ರೆ ಇದು ಪಾಕಿಸ್ತಾನದ ಏರ್ ಫೋರ್ಸ್ ಬಳಸುವಂತ ಮಿಸೈಲ್. ಇದು ಪಾಕಿಸ್ತಾನದ ವಾಯುಪಡೆ ಬಳಸುವಂತ ಮಿಸೈಲು. ಪಾಕಿಸ್ತಾನದ JF-17 ಯುದ್ಧ ವಿಮಾನ ಮತ್ತು JF-10 ಯುದ್ಧ ವಿಮಾನದಲ್ಲಿ ಈ ಮಿಸೈಲ್ಗಳಿದ್ದಾವೆ. ಈ ಮಿಸೈಲ್ ಅನ್ನು ಬಳಸಿ ಭಾರತದ ಮೇಲೆ ದಾಳಿ ಮಾಡುವಂತ ಪ್ರಯತ್ನ ಆಯಿತು. ಆದರೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಇದೆ ಅಂತಂದ್ರೆ ಆ ಮಿಸೈಲ್ ಅಲ್ಲಿಂದ ಲಾಂಚ್ ಆದ ಬೆನ್ನಿಗೆ ಅದನ್ನ ಆಕಾಶದಲ್ಲೇ ಅದನ್ನ ಡಿಟೆಕ್ಟ್ ಮಾಡಿ ಟ್ರ್ಯಾಕ್ ಮಾಡಿ ಡಿಸ್ಟ್ರಾಯ್ ಮಾಡುವಂತ ಕೆಲಸವನ್ನು ಮಾಡಿದೆ. ಅದರ ಅವಶೇಷಗಳು ಏನಿದಾವೆ ಆ ಅವಶೇಷಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಪಂಜಾಬ್ನ ಅಮೃತಸರ ಸಮೀಪ ಈ ಅವಶೇಷಗಳು ಪತ್ತೆಯಾಗಿದೆ. ಅಂದ್ರೆ ಪಾಕಿಸ್ತಾನ ರಿಟ್ಯಾಲಿಯೇಟ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ, ಪ್ರತೀಕಾರದ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಅದು ಅಭೇದ್ಯ ಕೋಟೆ, ಅದನ್ನ ಭೇದಿಸಿ ಮುಂದಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಭಾರತದ ಬಳಿ ಇರುವಂತ ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನದ ಬಳಿ ಇರುವಂತ ಚೈನಾ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲ. HQ-9 ಅಲ್ಲ ನಮ್ಮ ಹತ್ರ ಇರೋದು. ನಮ್ಮ ಹತ್ರ ಇರೋದು S-400, ಜಗತ್ತಿನಲ್ಲೇ ಅತ್ಯಂತ ಉತ್ಕೃಷ್ಟ ದರ್ಜೆಯ ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತದ ಬಳಿ ಇರೋದು. S-400 ರಷ್ಯಾ ನಿರ್ಮಿತ. ಇದರ ಜೊತೆಗೆ ನಮ್ಮ ಲೋಕಲಿ ಡೆವಲಪ್ಡ್ ಅಥವಾ DRDO ಅಭಿವೃದ್ಧಿಪಡಿಸಿರುವಂಥ ಪ್ಯಾಡ್ ಇದೆ ನಮ್ಮ ಹತ್ರ. ಅಂದರೆ ಪೃಥ್ವಿ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ, AAD ಇದೆ, ಅಂದರೆ ಅಡ್ವಾನ್ಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ, ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಇಷ್ಟೆಲ್ಲ ಇದ್ದಾಗ ಪಾಕಿಸ್ತಾನ ಏನೇ ಪ್ರಯತ್ನ ಮಾಡಿದರೂ ಕೂಡ ಒಳಗ್ ನುಗ್ಗೋದಕ್ಕೆ ಸಾಧ್ಯ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿದ್ಯಶ್ರೀ ಫೋನ್ ಸಂಪರ್ಕದಲ್ಲಿ. ವಿದ್ಯಶ್ರೀ, ಪ್ರತೀಕಾರದ ಪ್ರಯತ್ನವನ್ನ ಮಾಡ್ತಾ ಇದೆ, ಇದು ಎಲ್ಲಿಗೆ ಮುಗಿಯಲ್ಲ ಅಂತ ಅನ್ಸುತ್ತೆ? ಖಂಡಿತವಾಗಿಯೂ ರಕ್ಷತ್, ಪಾಕಿಸ್ತಾನ ಪ್ರತಿದಾಳಿಯನ್ನ ಮಾಡಿದೆ, ಮಿಸೈಲ್ಗಳನ್ನ ಬಳಸಿ ಪ್ರತಿದಾಳಿ ಮಾಡುವಂತಹ ಪ್ರಯತ್ನವನ್ನ ಮಾಡಿದೆ. ಒಂದು ಮಿಸೈಲ್ ಅನ್ನ ಹಾಕಿರೋದಲ್ಲ, ಎರಡು ಮಿಸೈಲ್ಗಳ ಪಾಕಿಸ್ತಾನದ PL-15E ಮಿಸೈಲ್ಗಳ ಅವಶೇಷಗಳು ಪಂಜಾಬ್ನ ಅಮೃತಸರದ ಗ್ರಾಮವೊಂದಲ್ಲಿ ಪತ್ತೆಯಾಗಿದೆ. ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ವ್ಯಕ್ತವಾಗ್ತಾ ಇರುವಂತಹ ಅನುಮಾನ ಏನು ಅಂತಂದ್ರೆ, ಇವರೇನಾದ್ರೂ ಪಂಜಾಬ್ನ ಅಮೃತಸರ್ನಲ್ಲಿರುವಂತಹ ಗೋಲ್ಡನ್ ಟೆಂಪಲ್ ಏನಾದ್ರೂ ಟಾರ್ಗೆಟ್ ಮಾಡಿದ್ರಾ, ಇಂಥದ್ದೊಂದು ಅನುಮಾನ ವ್ಯಕ್ತವಾಗ್ತಾ ಇದೆ. ಬಟ್ ಪಾಕಿಸ್ತಾನದ ಮಿಸೈಲ್ಗಳನ್ನ ಆಗಸದಲ್ಲೇ ಹೊಡೆದುರುಳಿಸುವಲ್ಲಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಸಕ್ಸಸ್ ಆಗಿದೆ. ನೀವಾಗಲೇ ವಿವರಿಸ್ತಾ ಇದ್ದೆ S-400 ಏರ್ ಡಿಫೆನ್ಸ್ ಸಿಸ್ಟಮ್. ಈ ಏರ್ ಡಿಫೆನ್ಸ್ ಸಿಸ್ಟಮ್ ನ ಪಹಲ್ಗಾಮ್ ದಾಳಿಯಾದಂತಹ ಕೆಲವೇ ದಿನಗಳಲ್ಲಿ ಭಾರತದ ಗಡಿ ಭಾಗದಲ್ಲಿ ನಿಯೋಜನೆ ಮಾಡುವಂತಹ ಕೆಲಸವನ್ನ ಭಾರತ ಮಾಡಿತ್ತು. ಇದರ ಕೆಪಾಸಿಟಿ ಯಾವ ರೀತಿ ಅಂತಂದ್ರೆ, ಅಟ್ ಎ ಟೈಮ್ 64 ಶತ್ರುವಿನ ಮಿಸೈಲ್ಗಳನ್ನ ಟಾರ್ಗೆಟ್ ಗಳನ್ನ ಐಡೆಂಟಿಫೈ ಮಾಡುವಂತಹ ತಾಕತ್ತು ಈ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಜೊತೆಗೆ ಅಟ್ ಎ ಟೈಮ್ 12 ಟಾರ್ಗೆಟ್ ಗಳನ್ನ ಹೊಡೆದುರುಳಿಸಬಲ್ಲಂತಹ ಕೆಪಾಸಿಟಿ ಇರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್. ಈ ಇಸ್ರೇಲ್ ನ ಬಗ್ಗೆ ನಾವು ಮಾತನಾಡುವಾಗ ಐರನ್ ಡೋಮ್ ಬಗ್ಗೆ ನಾವು ಏನ್ ಹೇಳ್ತೀವಿ, ಅದ್ ಯಾವ ರೀತಿ ಅಲ್ಲಿನ ಒಂದು ನಗರಕ್ಕೆ ರಕ್ಷಣೆಯನ್ನ ನೀಡ್ತಾ ಇದೆಯೋ, ಆ ದೇಶಕ್ಕೆ ರಕ್ಷಣೆ ನೀಡ್ತಾ ಇದೆಯೋ, ಅದೇ ರೀತಿ ಗಡಿ ಭಾಗದಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಐರನ್ ಡೋಮ್ ರೀತಿ ವರ್ಕ್ ಆಗುತ್ತೆ. ಅಂದ್ರೆ ಶತ್ರುವಿನ ಯಾವುದೇ ಮಿಸೈಲ್, ಶತ್ರುವಿನ ಯಾವುದೇ ಯುದ್ಧ ನೌಕೆ ಬಂದಂತಹ ಸಂದರ್ಭದಲ್ಲಿ ಅದನ್ನ ಪತ್ತೆ ಮಾಡಿಸುವ ಏರ್ ಡಿಫೆನ್ಸ್ ಸಿಸ್ಟಮ್ ನಲ್ಲಿರುವಂತಹ ರೆಡಾರ್ಗಳು. ಆ ನಂತರ ಅದರಲ್ಲಿರುವಂತಹ ಆಂಟಿ ಮಿಸೈಲ್ಗಳು ಶತ್ರುವಿನ ಮಿಸೈಲ್ ಅನ್ನ, ಶತ್ರುವಿನ ಯುದ್ಧ ನೌಕೆಯನ್ನ ಹೊಡೆದುರುಳಿಸುವಂತಹ ಕೆಲಸವನ್ನ ಮಾಡುತ್ತವೆ. ಸದ್ಯ ಆಗಿರೋದು ಅದೇನೆ. ನಮ್ಮಲ್ಲಿ ಇರುವಂತದ್ದು ರಷ್ಯಾ ನಿರ್ಮಿತ S-400 ಮಾತ್ರ ಅಲ್ಲ, ಭಾರತ ಅದಕ್ಕೆ ಕೊಟ್ಟಿರುವಂತಹ ಹೆಸರು ಸುದರ್ಶನ್ 400. ಅಂದ್ರೆ ಸುದರ್ಶನ ಚಕ್ರದ ರೀತಿ ಅದು ನಮ್ಮ ದೇಶವನ್ನ, ನಮ್ಮ ಭೂಭಾಗವನ್ನ ರಕ್ಷಣೆ ಮಾಡುತ್ತೆ ಅಂತ ಹೇಳಿ. ಕೇವಲ S-400 ಮಾತ್ರ ನಮ್ ಜೊತೆ ಇಲ್ಲ, ನಮ್ ಜೊತೆ ಪೃಥ್ವಿ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ, ಅಡ್ವಾನ್ಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ, ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಹೀಗೆ ಸ್ವದೇಶಿ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕೂಡ ನಮ್ ಜೊತೆಗಿದ್ದಾವೆ. ಪಾಕಿಸ್ತಾನ ಪ್ರತಿದಾಳಿಯನ್ನ ಮಾಡಿದ್ರೂ ಕೂಡ ಅದನ್ನ ತಡೆಯುವಂತಹ ಸಾಮರ್ಥ್ಯ ಭಾರತಕ್ಕೆ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದುರುಳಿಸಿರುವಂತಹ ಪಾಕಿಸ್ತಾನದ PL-15E ಮಿಸೈಲ್ನ ಈ ಅವಶೇಷಗಳು ತೋರಿಸ್ತಾ ಇವೆ. ಲಭ್ಯವಿರುವಂತಹ ಮಾಹಿತಿ ಪ್ರಕಾರ ಈ PL-15E ಮಿಸೈಲ್ನ ಪಾಕಿಸ್ತಾನ ತಾನು ಚೀನಾದಿಂದ ತೆಗೆದುಕೊಂಡಿರುವಂತಹ
JF-10CE ಅನ್ನುವಂಥ ಏರ್ಕ್ರಾಫ್ಟ್ ನ ಮೂಲಕ, ಯುದ್ಧ ನೌಕೆಯ ಮೂಲಕ ಇದನ್ನ ಉಡಾಯಿಸಿದೆ ಅಥವಾ ಇದನ್ನ ಬಳಕೆ ಮಾಡಿದೆ ಈ ಮಿಸೈಲ್ ನ ಅನ್ನುವಂತ ಮಾಹಿತಿ ಇದೆ. ಇದರ ರೇಂಜ್ 40 ರಿಂದ 50 ಕಿಲೋಮೀಟರ್ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಅದು ನಿರ್ದಿಷ್ಟ ಟಾರ್ಗೆಟ್, ನಾವು ಹೊಡೆದುರುಳಿಸಿದ್ವಲ್ಲ ರಕ್ಷತ್, ಒಂದು ಪ್ರಿಸೈಸ್ಡ್ ಆಗಿರುವಂತಹ ಒಂದು ಟಾರ್ಗೆಟ್ ನ ಸೆಟ್ ಮಾಡಿ ಅದೇ ಜಾಗ, ಅದೇ ಸ್ಥಳದಲ್ಲಿ ಹೋಗಿ ನಮ್ಮ ಭಾರತದ ಮಿಸೈಲ್ಗಳು ಉಗ್ರರ ನೆಲೆಯನ್ನ ಹೊಡೆದುರುಳಿಸಿದ್ವು. ಆದ್ರೆ ಪಾಕಿಸ್ತಾನದ ಕೈನಲ್ಲಿ ಸಾಧ್ಯ ಆಗಿಲ್ಲ. ಬಡಾಯಿ ಕೊಚ್ಕೊಳ್ಳೋದಷ್ಟೇ, ಉತ್ತರ ಕುಮಾರನ ಪೌರುಷ ಅಷ್ಟೇ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನದ ಮಿಸೈಲ್ ದಾಳಿ, ಪಾಕಿಸ್ತಾನದ ಸೇನಾ ಸಾಮರ್ಥ್ಯವನ್ನ ಮಣ್ಣು ಮುಕ್ಕಿಸುವಂತಹ ಒಂದು ಉತ್ತರವನ್ನ ಭಾರತದ ಪಂಜಾಬ್ ಪ್ರಾಂತ್ಯದಲ್ಲಿ ನೀಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ರಕ್ಷತ್, ಥ್ಯಾಂಕ್ ಯು ವಿಜಯಶ್ರೀ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.